विराजनं दर्शयामि। ओम नमो नारायणाय विद्महे वासुदेवाय धीमहि तन्नो विष्णुः प्रचोदयात्। ओम श्रीमद्किला महिला मंडल धरणीधरा मंडल खंडलस्य निखिल सुरासुर वंदित वराह क्षेत्र विभूषणस्य शेषाचल गरुडाचल सिंहाचल ऋषभाचल अंजनाचल शिखरे मानाकुलस्य। ओम नमो नारायणाय विद्महे वासुदेवाय धीमहि तन्नो विष्णुः प्रचोदयात्। पुष्यते नगरे रंगयात्रा दिने दिने तमहं शिरसा वंदे राजा श्री वल्लभेत वरदे कन्यापरेति। समय समूळ ಸ್ವಲ್ಪ ಮಂಡಿಗಳ ಆಗೆ ಸರ್ ಆಗೆ ओम नमो नारायणाय नमालि गदीश इंकिचनंद के वासुदेवो अभिरक्षतो रमेश ಅವರ ಬರೋ ಬಿರ आपो भवन्तु ओम नमो नारायणाय ನಮ್ಮೆಲ್ಲರ ಗುಂಡೂರಾವ್ ಸಾಹೇಬ್ರ ಹೆಸರನ್ನ ಕೇಳದೇ ಇರ್ತಕ್ಕಂಥವ್ರು ಯಾರು ಇಲ್ಲ. ಅತ್ಯಂತ ವರ್ಣರಂಜಿತ ವ್ಯಕ್ತಿತ್ವವನ್ನು ಉಳ್ಳಂತವರು, ರಾಜ್ಯದಲ್ಲಿ ಅವ್ರದೇ ಆದಂತ ಛಾಪನ್ನ ಮೂಡಿಸಿದಂತ ಗುಂಡೂರಾವ್ರ ಸುಪುತ್ರರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬಂದಿದೆ ಅಂತಂದ್ರೆ ಬಹುಶಃ ಅವ್ರದ್ದು ಕೂಡ ಹೆಚ್ಚಿನ ಪಾತ್ರ ಇದೆ ಅಂತ ಒಬ್ಬ ಹಿರಿಯ ಮುಖಂಡರಾಗಿದ್ದು ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಜವಾಬ್ದಾರಿ ಹೊತ್ತ ಮೇಲೆ ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರೋದ್ರ ಮೂಲಕ ಇವತ್ತು ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾದಂತಹ ದಿನೇಶ್ ಗುಂಡೂರಾವ್ ಸಾಹೇಬರು ಇವತ್ತು ಬೆಳಗ್ಗೆಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡೋದ್ರ ಮೂಲಕ, ಶಂಕುಸ್ಥಾಪನೆ ಮಾಡೋದ್ರ ಮೂಲಕ ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ಒಂದು ಉತ್ತಮವಾದಂಥ ಒಂದು ಫೇಮಸ್ ಆದಂಥ ಒಂದು ಕ್ಯಾಲ್ನೂರು ಗ್ರಾಮ ಪಂಚಾಯತಿ. ಯಾಕಂದರೆ ಒಂದೇ ಹಳ್ಳಿ ಒಂದು ಗ್ರಾಮ ಪಂಚಾಯತಿ. ಇವತ್ತು ಇಲ್ಲಿ ನಮ್ಮ ಕ್ಯಾಲ್ನೂರು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಥ ನಮ್ಮ ಹಾಸ್ಪಿಟ್ಲ್, ಇವತ್ತು ಹಾಸ್ಪಿಟ್ಲಿಗೆ ಒಂದು ಒಳ್ಳೆಯ ಕಟ್ಟಡ, ಇರುವಂಥ ಕಟ್ಟಡವೂ ಚೆನ್ನಾಗಿದೆ. ಇನ್ನು ಒಂದು ಒಳ್ಳೆಯ ಕಟ್ಟಡವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಏನಿದು ಮುಂದಿನ ಇದರಲ್ಲಿ ತಾಲೂಕಾಗೋ ಒಂದು ಮಟ್ಟ, ನಮ್ಮ ಹೇಮಗಲ್ ಹೋಗ್ಲಿ ಇದೆಲ್ಲ ಸೇರಿ ಒಂದು ತಾಲೂಕಾಗೋ ಮಟ್ಟನೂ ಇದೆ, ಚಾನ್ಸಸ್ ಇದ್ದಾವೆ. ಅದರಿಂದ ಪ್ರಪೋಸಲ್ಸ್ ಎಲ್ಲ ಹೋಗಿದೆ. ಅದರಿಂದ ಮುಂದಿನ ನಾವು ದಿನಗಳಿಗೆ ಇವತ್ತೇ ಯೋಚನೆ ಮಾಡಿ ನಾವೊಂದು ಕಟ್ಟಡವನ್ನು ಮಾಡಬೇಕು ಅಂತ ನಮ್ಮ ಮಂತ್ರಿಗಳು ಕೇಳಿದಾಗ ಮಾಡಿಕೊಡ್ತೀವಿ ಅಂತ ಹೇಳಿದರು. ಖಂಡಿತವಾಗ್ಲೂ ಇವತ್ತು 4 ಕೋಟಿ ರೂಪಾಯಿ ಹೊರತಾದ ನಮ್ಮ ಕ್ಯಾಲ್ನೂರಿಗೆ ಬಿಲ್ಡಿಂಗ್ ಅನ್ನೋದು ಒಂದು ಕ್ವಾರ್ಟರ್ಸು ಡಾಕ್ಟರ್ ಇರೋದಕ್ಕೆ ಆಮೇಲೆ ಬಿಲ್ಡಿಂಗನ್ನು ಮಾಡಿದ್ದಾರೆ. ನಾನು ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಪ್ಲಸ್ ಈ ಬಿಲ್ಡಿಂಗ್ ಕೊಟ್ಟಿರೋದಕ್ಕೆ ನಮ್ಮ ಹೆಲ್ತ್ ಮಿನಿಸ್ಟರ್ ಅಂದರೆ ನಮ್ಮ ದಿನೇಶ್ ಗುಂಡೂರಾವ್ ಅವರಿಗೆ ತುಂಬ ಹೃದಯಪೂರ್ವಕವಾಗಿ ತಾಲೂಕಿನ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾರ್ಗದರ್ಶಕರು ಎಲ್ಲ ರೀತಿಯಿಂದ ನಮ್ಮ ಅನಿಲ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದಂಥ ಗೌತಮ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಸರ್ ಜನ ಕೇಳೋದು ಎಲ್ಲಾದರೂ ಊರಲ್ಲಿ ಹೋದಾಗ ನಮ್ಮನ್ನು 2 ಕೇಳ್ತಾರೆ ಸರ್. ಒಂದು ಎಜುಕೇಷನು, ಒಂದು ಹೆಲ್ತು, ಈ 2 ಕೇಳ್ತಾರೆ ಅಷ್ಟೇ ಸರ್, ಬೇರೆ ಏನು ಕೇಳೋದಿಲ್ಲ ಸರ್. ಈ ರೋಡು ಡ್ರೈನೇಜು ಅದು ಇದು ಅನ್ನೋದು ಅದು ಕಾಮನ್ ಆಗಿ ಎಲ್ಲರೂ ಕೇಳೋದು ಅದನ್ನು. ಆದರೆ ನಮಗೆ ಗೊತ್ತಿರೋ ಪ್ರಕಾರವಾಗಿ ಬುದ್ಧಿವಂತರು ಕೇಳೋದು 2 ಕೇಳ್ತಾರೆ. ಏನಂದರೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ,
ಒಳ್ಳೆ ಆರೋಗ್ಯ ಕೊಡಿ ಅಂತ ಕೇಳ್ತಾರೆ. ಈ ಎರಡನ್ನ ನಾವು ಕೊಟ್ಬಿಟ್ರೆ ನಮ್ಮ ಹತ್ರ ಯಾರು ಬರೋದಿಲ್ಲ, ನಮ್ಮ ಮಕ್ಕಳು ಯಾರು ನೋಡೋದಿಲ್ಲ, ಅವ್ರವ್ರ ಕೆಲಸ ಅವ್ರವ್ರ ಕಾರ್ಯದಲ್ಲಿ ಮಾಡ್ತಾರೆ. ನಂಬರ್ 2 ಇದೆರಡು ಇಂಪಾರ್ಟೆಂಟ್. ನಂಬರ್ 3 ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು. ನಂಬರ್ 4 ರೈತರನ್ನ ಕಾಪಾಡಿಕೊಳ್ಳೋದು. ಈ 4 ಕೆಲಸ ನಾವು ಕರೆಕ್ಟಾಗಿ ಮಾಡಿಬಿಟ್ರೆ ಜನ ಯಾರು ಆಚೆ ಬರೋದಿಲ್ಲ, ಅವ್ರವ್ರ ಕೆಲಸ ಅವ್ರು ಮಾಡಿಕೊಂಡು ಅವ್ರವ್ರ ಇದರಲ್ಲಿ ಅವ್ರು ಹೋಗ್ತಾರೆ. ಅತಿ ಮುಖ್ಯವಾದದ್ದಂದ್ರೆ ಹೆಲ್ತ್, ಆರೋಗ್ಯ ಕೊಡುವಂಥದ್ದು. ಮಾವಾಗ ನಾನು ಹೇಳ್ತಾ ಇದ್ದೆ, ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಪರಿಸ್ಥಿತಿ ಸರಿ ಇಲ್ಲದೆ ಜೈಲಿಗೆ ಹೋಗ್ಬಾರ್ದಂತೆ, ಆರೋಗ್ಯ ಏರುಪೇರಾಗದೆ ಹಾಸ್ಪಿಟ್ಲ್ಗೆ ಹೋಗಬಾರ್ದು ಅಂತ ಹೇಳ್ತಾ ಇದ್ರು. ನಿಜನೇ ಅದು. ಯಾಕಂದರೆ ಜೈಲಿಗೆ ಹೋಗೋದು, ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗೋದು ಅಂದರೆ ಪ್ರಾಣ ಭಯನೇ ಅದೆಲ್ಲ. ಅದರಿಂದ ಅಂಥ ಕೆಲಸಗಳು ಯಾರಿಗೂ ಆಗಬಾರ್ದು. ಇವತ್ತು ನಮ್ಮ ಈ ಒಂದು ಹಾಸ್ಪಿಟಲ್ ಬಿಲ್ಡಿಂಗಿನ ಅನೇಕ ರೂಪುರೇಷೆಗಳನ್ನು, ಅನೇಕ ಆಸೆಗಳನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ ಯಾವ ರೀತಿ ಇರಬೇಕು ಅಂತ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಮಸ್ಯೆಗೆ ಕೋಲಾರ SNR ಹಾಸ್ಪಿಟಲ್ಗೂ ನಾವು ಹೋಗಬಾರ್ದು. ಎಲ್ಲ ಫೆಸಿಲಿಟೀಸು ನಮ್ಗೆ ಇಲ್ಲೇ ಸಿಗಬೇಕು. ಈ ಭಾಗದ ರೈತರಿಗೆ ಎಲ್ಲರಿಗೂ ಇಲ್ಲೇ ಸಿಗಬೇಕು ಅನ್ನೋದೇ ನಮ್ಮ ಗುರಿಯಾಗಿದೆ. ಖಂಡಿತವಾಗ್ಲೂ ಅದನ್ನೆಲ್ಲ ಪ್ರಯತ್ನ ಮಾಡ್ತೀವಿ. ಇವತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಹೈಯೆಸ್ಟ್ ನಮ್ಮ ಕೋಲಾರ ತಾಲೂಕಿಗೆ ಫಂಡ್ಸನ್ನು ತಂದಿದ್ದೀವಿ. ಹೈಯೆಸ್ಟ್ ಆಗಿ SNR ಹಾಸ್ಪಿಟಲಲ್ಲಿ ಬರೀ ರಿಪೇರಿಗೆ 10 ಕೋಟಿ, SNR ಹಾಸ್ಪಿಟಲಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ 10 ಕೋಟಿ ಅಲ್ಲ, ರಿಪೇರೀಸ್ ಏನೇನು ಪ್ರಾಬ್ಲಮ್ ಆಗಿದೆ ಆ ರಿಪೇರೀಸ್ ಮಾಡೋದಕ್ಕೆ 10 ಕೋಟಿ ತಂದಿದ್ದೀವಿ. ಇವತ್ತು ಐಕೇರ್ ಒಂದು ಕಣ್ಣಿನ ಪರೀಕ್ಷೆ ಮಾಡುವಂಥದ್ದು ಒಂದು ಲ್ಯಾಬ್ ಓಪನ್ ಮಾಡಿದ್ದೀವಿ ಇವತ್ತು ಎಲ್ಲಿ ನಮ್ಮ SNR ಹಾಸ್ಪಿಟಲ್. ಆಮೇಲೆ ನಮ್ಮ ಆಶಾ ಕಾರ್ಯಕರ್ತರು ನೀವೆಲ್ಲ ಮೆಸೇಜ್ ಕೊಡಬೇಕಮ್ಮ. ಇದೆಲ್ಲ ಹಳ್ಳಿಗಳಲ್ಲಿ ಐಕೇರಲ್ಲಿ ನಮ್ಮ SNR ಹಾಸ್ಪಿಟಲ್ ಕಣ್ಣು ಟೆಸ್ಟಿಂಗ್ ಮಾಡೋದು ಓಪನ್ ಮಾಡಿದ್ದೀವಿ ಇವತ್ತು. ಎಲ್ಲ ಗ್ರಾಮಗಳಿಗೂ ನೀವು ಮಾಹಿತಿ ಕೊಡಬೇಕು. ಕಣ್ಣು ಟೆಸ್ಟಿಂಗ್ ಮಾಡೋದು ಫ್ರೀ, ಕನ್ನಡಿನೂ ಫ್ರೀ, ಅದಕ್ಕೆ ಸಂಬಂಧಪಟ್ಟಿದ್ದು ಕನ್ನಡಿ ಕೊಡೋದು ಫ್ರೀ. ಇದನ್ನೆಲ್ಲ ಗ್ರಾಮಗಳಲ್ಲಿ ನಮ್ಮ ನಾಯಕರು ಅಷ್ಟೇ ಇರ್ತಕ್ಕಂಥ ಆಶಾ ಕಾರ್ಯಕರ್ತರು, ಆಮೇಲೆ ನಮ್ಮ PSCಗಳು CSCಗಳಲ್ಲಿ ಇರ್ತಕ್ಕಂಥ ಎಲ್ಲ ನರ್ಸಸ್ಸು, ಡಾಕ್ಟರ್ಸು ಎಲ್ಲರೂ ಈ ಮಾಹಿತಿಗಳನ್ನು ಎಲ್ಲರೂ ಕೊಡಬೇಕಾಗ್ತದೆ. ಅದು ಮುಖ್ಯವಾಗಿ ಪತ್ರಕರ್ತ ಸ್ನೇಹಿತರು ಇದನ್ನು ನೀವು ತಿಳಿಸ್ಬೇಕಾಗ್ತದೆ ಎಲ್ಲರಿಗೂ. ಫ್ರೀಯಾಗಿ ಕಣ್ ಚೆಕಪ್ ಇದೆ, ಫ್ರೀಯಾಗಿ ಕನ್ನಡಿ ಕೊಡ್ತಾರೆ ಅಂತ. ಆಲ್ಮೋಸ್ಟ್ 80-90% ಅಲ್ಲೇ ಫ್ರೀಯಾಗಿ ಕನ್ನಡಿನ ಅವಾಗಲೇ ಕೊಟ್ಬಿಡ್ತಾರೆ, ಚೆಕ್ ಮಾಡಿ ಇಮ್ಮಿಡಿಯೇಟ್ ಕಟ್ತಾರೆ. ಸ್ವಲ್ಪ ಕ್ರಿಟಿಕಲ್ ಇರುವಂಥದ್ದನ್ನು 1-2 ದಿವಸ ಟೈಮ್ ತಗೊಂಡು ಆಮೇಲೆ ಕೊಡುವಂಥ ಕೆಲಸ ಮಾಡ್ತೀವಿ ನಾವೆಲ್ಲ. ಅಲ್ಲಿ ಎಲ್ಲ ಅದಕ್ಕೆ ಅಂತ ಒಂದು ಟೀಮ್ ಇದೆ, ಎಲ್ಲ ಮಾಡ್ತಾರೆ. ಖಂಡಿತವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಇನ್ನು ಈಗ ನಮ್ಮ ಟ್ರಾಮ್ ಇದೆ ಅಂತ ಅಂದರೆ ಔಷಧಿಗಳು ಕೊಡಬೇಕು, ಎಲ್ಲ ಆದಷ್ಟು ಮಟ್ಟಿಗೆ ನಾವು ಅವ್ರಿಗೆ ಆ ಒಂದು ಚಿಕಿತ್ಸೆ ನೀಡ್ತಕ್ಕಂಥ ಸೌಲಭ್ಯಗಳು. ಅದಕ್ಕೋಸ್ಕರನೇ ನಾವೆಲ್ಲ ಒಂದು ಆದ್ಯತೆ ಮೇರೆಗೆ ಕೆಲಸಗಳನ್ನು ಮಾಡೋದಕ್ಕೆ ಹೊರಟಿದ್ದೇವೆ. ಆದ್ದರಿಂದ ಇವತ್ತು ನಾನು ತುಂಬ ಉದ್ದ ಭಾಷಣ ಮಾಡೋಕೆ ಹೋಗಲ್ಲ. ಈಗ ಇವತ್ತು ಒಂದು ಸಂತೋಷದ ವಿಚಾರ, ಇಲ್ಲಿ ನಮ್ಮ ಈ ಕ್ಯಾಲ್ನೂರಿನಲ್ಲಿ ಈ ಒಂದು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಹೊಸ ಕಟ್ಟಡ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಒಂದು ಸುಸಜ್ಜಿತವಾದಂಥ ಒಳ್ಳೆಯ ಕಟ್ಟಡ ನಿರ್ಮಾಣ ಆಗೋದಕ್ಕೆ ನಮ್ಮ ಶಾಸಕರು ಕೇಳ್ಕೊಂಡಿದ್ರು. ಬಹಳ ಅವರ ಒಂದು ಒತ್ತಾಯ ಮೇರೆಗೆ ಇಲ್ಲಿಯ ಜನರ ಬೇಡಿಕೆ ಇದೆಲ್ಲ ಸೇರ್ಕೊಂಡು ಇವತ್ತಿನ ದಿವಸ ಇಲ್ಲಿ ಪ್ರಾರಂಭ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಬಹಳ ಸಂತೋಷದಿಂದ ಇವತ್ತು ನಾವು ನೆರವೇರಿಸಿದ್ದೇವೆ. ಅದೇ ರೀತಿ ಇವತ್ತು ಬೆಳಗ್ಗೆ ಅವರೆಲ್ಲ ಹೇಳಿದ ಹಾಗೆ ನಾವು ಏನು ಅವರ ಜಿಲ್ಲಾ ಆಸ್ಪತ್ರೆಗೆ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿಯ ಏನು ಒಂದು ರಿಪೇರಿ ಕಾಮಗಾರಿಗಳು, ಹಳೆ ಕಟ್ಟಡ ಇದೆ ಅದೆಲ್ಲ ಸರಿಪಡಿಸುವಂಥದ್ದು ಮತ್ತು ಬೇರೆ ಬೇರೆ ಸೌಲಭ್ಯಗಳು ನೀಡ್ತಕ್ಕಂಥದ್ದಕ್ಕೆ ಕೂಡ 10 ಕೋಟಿ ರೂಪಾಯಿ ಕಾಮಗಾರಿಯನ್ನು ಅದನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಆಮೇಲೆ ಒಂದು ಡಿಸ್ಟ್ರಿಕ್ಟ್ ಇಂಟಗ್ರೇಟೆಡ್ ಲ್ಯಾಬ್ ಅನ್ನು ಸುಮಾರು 1,10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಹೊಸ ಕಟ್ಟಡದ ನಿರ್ಮಾಣ ಕೂಡ ಆಗಿದೆ. ಅಲ್ಲಿ ಯಾವುದೇ ಒಂದು ಲ್ಯಾಬ್, ಯಾವುದೇ ಟೆಸ್ಟ್ ಇದ್ರೆ ಒಂದೇ ಕಡೆ, ಆಸ್ಪತ್ರೆಗಳಿಗೆ 2-3 ಕಡೆ ಲ್ಯಾಬ್ ಇರ್ತದೆ, ಎಲ್ಲ ಒಂದೇ ಕಡೆಗೆ ಕ್ರೋಢೀಕರಿಸಿ ಯಾರೇ ಬಂದರೂ ಕೂಡ ಅಲ್ಲಿಗೆ ಹೋಗ್ಬೋದು, ಅಲ್ಲಿ ಟೆಸ್ಟ್ ಮಾಡಿಸ್ಕೋಬೋದು, ಎಲ್ಲ ಎಕ್ವಿಪ್ಮೆಂಟು ಇರ್ತದೆ. ಹೊಸ ಎಕ್ವಿಪ್ಮೆಂಟ್ ಕೂಡ ಅದಕ್ಕೆ ನಾವು ಕೊಡ್ತಾ ಇದ್ದೀವಿ. ಅದರಿಂದ ಅದೊಂದು ಇಂಟಗ್ರೇಟೆಡ್ ಲ್ಯಾಬ್ ಅನ್ನು ಕೂಡ ಇವತ್ತು ಅದು ಉದ್ಘಾಟನೆ ಆಯಿತು, ಕಟ್ಟಡ ಉದ್ಘಾಟನೆ ಆಯಿತು. ಆಮೇಲೆ ಇಲ್ಲಿ ನಮ್ಮ ಏನು ನರಸಾಪುರದಲ್ಲಿ ಅದು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ. ಜನವರಿ ತಿಂಗಳಿಗೆ ಅಲ್ಲಿ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಉದ್ಘಾಟನೆ ಆಗ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ, ಜನವರಿ ತಿಂಗಳಿಗೆ ಮುಕ್ತಾಯ ಮಾಡಬೇಕು ಅಂತ. ಅದರಿಂದ ಅದು ಒಂದು ಸಮುದಾಯ ಆರೋಗ್ಯ ಕೇಂದ್ರ ನರಸಾಪುರದಲ್ಲಿ ಆ ಕೆಲಸವನ್ನು ಕೂಡ ನಾವು ನೋಡಿದ್ದೇವೆ. ಮತ್ತು ನಮ್ಮ ಕ್ರಿಟಿಕಲ್ ಕೇರ್ ಬ್ಲಾಕ್ ಏನಿದೆ ಸುಮಾರು 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ. ಅದು ಕೂಡ ಜನವರಿಗೆ ಮುಕ್ತಾಯ ಆದರೆ ಅದನ್ನು ಕೂಡ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಆ ಕ್ರಿಟಿಕಲ್ ಕೇರ್ ಬ್ಲಾಕ್ ಅನ್ನು ಕೂಡ ಉದ್ಘಾಟನೆ ಆಗೋದಕ್ಕೆ ನಾವು ಆ ಕೆಲಸವನ್ನು ತಗೊಳ್ತಾ ಇದ್ದೀವಿ. ಆದ್ರಿಂದ ಇವತ್ತು ಶಾಸಕರು ಇನ್ನೂ ಕೆಲವು ಕೆಲಸಗಳೆಲ್ಲ ಹೇಳಿದ್ದಾರೆ. ನಮ್ಮ ವೇಮ್ಗಲ್ಗೆ ಅಲ್ಲಿರುವಂಥ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಶಾಸಕರೇ, ನಿಮ್ಮ ವೇಮ್ಗಲ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಅಲ್ಲಿಗೆ ಸ್ವಲ್ಪ ಎಲ್ಲ ರಿಪೇರಿಗಳೆಲ್ಲ ಕೆಲಸ ಕಾಮಗಾರಿ ಅದಕ್ಕೊಂದು 25 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ನಿಮ್ಮ ದುರ್ಗಾ ಮೊಹಲ್ಲ, ಅಲ್ಲೂ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಇದೆ,
ಅದಕ್ಕೂ ಕೂಡ 20 ಲಕ್ಷ ಕೊಡ್ತಾರೆ. 50 ಲಕ್ಷ ರೂಪಾಯಿ ಈ ಸಲ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದೀವಿ. ಸದ್ಯದಲ್ಲಿ ಆ ಕೆಲಸ ಕೂಡ ಆಗ್ತದೆ. ಇನ್ನು ತಾವು ಇನ್ನೊಂದು ಕಟ್ಟಡಗಳು ಹಳೇದಾಗಿದೆ ಕಟ್ಕೊಡಿ ಅಂತ ಕೇಳಿದ್ದೀರ. ಅದರಿಂದ ಅದನ್ನ ಖಂಡಿತವಾಗಿಯೂ ಆದ್ಯತೆ ಮೇರೆಗೆ ಈಗ ಬರುವಂತ ಒಂದು ಅನುದಾನಗಳು ನೋಡಿಕೊಂಡು ಖಂಡಿತವಾಗಿ ಅದನ್ನು ಕೂಡ ಖಂಡಿತವಾಗಿ ತಗೊಳ್ಳೋಣ. ಯಾಕಂದ್ರೆ ಬಹಳ ಕಟ್ಟಡ ಬಹಳ ಶಿಥಿಲ ಆಗಿದೆ, ಹಳೇದಾಗಿದೆ. ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ತಗೊಳ್ಳೋಣ ಅಂತ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಸೇವೆಗಳು ಒಂದ್ ಕಡೆ ನಮ್ಮ ಕಡೆಯಿಂದ ಇಲಾಖೆಯಿಂದ ಎಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಾನು ಸಚಿನ್ ಆದಾಗ ನಮ್ಮಲ್ಲಿ ಏನು ಔಷಧಿಗಳು ಸರಬರಾಜು ಆಗ್ತಾ ಇತ್ತು, ಕೇವಲ 30ರಿಂದ 40% ಅಷ್ಟು ಮಾತ್ರ ಔಷಧಿಗಳು ಸರಬರಾಜು ಆಗ್ತಾ ಇತ್ತು. ನಾವೇ ಸಪ್ಲೈ ಮಾಡಿ ಖರೀದಿ ಮಾಡಿ ಎಲ್ಲ ಆಸ್ಪತ್ರೆಗಳಿಗೆ ನಾವು ಕೊಡಬೇಕಾಗಿತ್ತು. ಕೇವಲ 30-35% ಆಗ್ತಾ ಇತ್ತು. ಈಗ ಸುಮಾರು 70ರಿಂದ 80% ವರೆಗೂ ನಾವು ಈಗ ಸಪ್ಲೈನ ಇಂಪ್ರೂವ್ ಮಾಡಿದ್ದೀವಿ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನಾವು ಏನು ಕೊಡಬೇಕಾಗಿರೋಂಥ ಔಷಧಿಗಳಿದೆ 100 ಕೂಡ ನಮ್ಮ ಆಸ್ಪತ್ರೆಗಳು ಸಿಗಬೇಕು. ಅಲ್ಲಿಗೆ ಬಂದಾಗ ಇಲ್ಲ ಅಂತ ಹೇಳಬಾರ್ದು, ಈ ಔಷಧಿ ನಮ್ಮ ಹತ್ರ ಸರಬರಾಜಾಗಿಲ್ಲ ಅಥವಾ ಈ ಒಂದು ಲ್ಯಾಬ್ ಟೆಸ್ಟ್ ಮಾಡೋಕ್ಕೆ ನಮ್ಮ ಹತ್ರ ರಿಯೇಜೆಂಟ್ ಬಂದಿಲ್ಲ ಅಂತ ಹೇಳಬಾರ್ದು. ಆ ಒಂದು 100 ಎಲ್ಲವನ್ನು ಏನು ನಾವು ಕೊಡಬೇಕಾಗಿರುವಂಥದ್ದಿದೆ ಅದೆಲ್ಲವೂ ಕೂಡ ಉಚಿತವಾಗಿ ನಮ್ಮ ಜನರಿಗೆ ಸಿಗುವಂಥ ವ್ಯವಸ್ಥೆ ತರ್ತಕ್ಕಂಥದ್ದೇ ನಮ್ಮ ಒಂದು ಆದ್ಯತೆ ಆಗಿದೆ. ಅದನ್ನು ಈಗ ಒಂದು 70-80% ಬಂದಿದ್ದೀನಿ. ಇನ್ನೊಂದು 3-4 ತಿಂಗಳಲ್ಲಿ 100% ಯಾವುದೂ ಕೂಡ ಕೊರತೆ ಇಲ್ಲದೆ ಇರುವಂಥ ರೀತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ತರ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಮ ಮೂಲ ಜವಾಬ್ದಾರಿ ಅದನ್ನು ಮಾಡೋಣ. ಹೊಸ ಕಾರ್ಯಕ್ರಮ ಮಾಡೋದು ಬೇರೆ. ನಮ್ಮ ಬೇಸಿಕ್ ಜವಾಬ್ದಾರಿ ಏನು, ನಾವೇನು ಕೊಡಬೇಕಾಗಿದೆ ಅದನ್ನು ಕೊಡಬೇಕು.